ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ವಿವರವಾದ ಉತ್ತರ ಕೊಟ್ಟಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಕೊನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 10ರಂದು ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿತ್ತು. ನೋಟಿಸ್ಗೆ ಉತ್ತರ ಕೇಳಲು ಸಮಯಾವಕಾಶವನ್ನು ಕೂಡ ಕೇಳಿದ್ರು ಯತ್ನಾಳ್. ಶಿಸ್ತು ಸಮಿತಿಗೆ ಈಗ 5 ಪುಟದ ವಿವರವಾದಂತಹ ಉತ್ತರ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಕೇಳಲು ಸಮಯಾವಕಾಶ ಕೇಳಿದ್ರು, ಅಂದ್ರೆ ಉತ್ತರ ಕೊಡ್ತೀನಿ, ಸಮಯ ಬೇಕು ಅಂತ ಕೇಳಿದ್ರು. ರಾಜ್ಯ ಬಿಜೆಪಿಯ ಸ್ಥಿತಿ, ಹೊಂದಾಣಿಕೆ ರಾಜಕೀಯದ ಬಗ್ಗೆ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ. ತಮಗೆ ಬಂದಂತಹ ಶೋಕಾಸ್ ನೋಟಿಸ್ಗೆ 5 ಪುಟಗಳ ವಿವರವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕಳೆದ ಡಿಸೆಂಬರ್ನಲ್ಲೂ ಕೂಡ ಯತ್ನಾಳ್ರಿಗೆ ಮೊದಲ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು. ಅದಕ್ಕೆ 6 ಪುಟಗಳ ವಿವರವಾದ ಉತ್ತರ ಕೊಟ್ಟಿದ್ರು. ಈಗ 2ನೇ ಶೋಕಾಸ್ ನೋಟಿಸ್ಗೂ ಉತ್ತರ ಕೊಟ್ಟಿದ್ದಾರೆ. ವಿಪಕ್ಷವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಬಿಜೆಪಿ ಸರ್ಕಾರದ ವಿರುದ್ಧ ಯಾವುದೇ ಹೋರಾಟವನ್ನ ಮಾಡ್ತಾ ಇಲ್ಲ. ಕುಟುಂಬ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಅಂತ್ಯ ಆಗಬೇಕು. ಸ್ವಜನ ಪಕ್ಷಪಾತಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅವಕಾಶ ಕೊಡಬೇಡಿ. ಅವರು ಕೊಟ್ಟಂತಹ ಉತ್ತರ ಇದು. ಕುಟುಂಬ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಅಂತ್ಯ ಆಗಬೇಕು. ವಿಪಕ್ಷವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿಲ್ಲ. ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಂತಹ ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರ ಬದಲಾವಣೆ ಯಾಕೆ ಬೇಕು ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ವಿಫಲ ಆಗಿದೆ ಅಂತಲೂ ಕೂಡ ನೋಟಿಸ್ಗೆ ಉತ್ತರ ನೀಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಫೆಬ್ರವರಿ 10ರಂದು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ರಿಗೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ನೋಟಿಸ್ಗೆ ಉತ್ತರ ಕೊಡಲು ಸಮಯಾವಕಾಶವನ್ನ ಕೇಳಿದ್ರು ಯತ್ನಾಳ್. ಈಗ ಉತ್ತರವನ್ನ ಕೊಟ್ಟಿದ್ದಾರೆ. 72 ಗಂಟೆಯಲ್ಲಿ ಉತ್ತರ ಕೊಡಬೇಕಾಗಿತ್ತು, ಸಮಯ ಕೇಳಿದ್ರು. ಈಗ ಉತ್ತರ ಕೊಟ್ಟಿದ್ದಾರೆ. 5 ಪುಟಗಳ ವಿವರವಾದಂತಹ ಉತ್ತರ. ರಾಜ್ಯ ಬಿಜೆಪಿಯ ಸ್ಥಿತಿ, ಹೊಂದಾಣಿಕೆ ರಾಜಕೀಯದ ಕುರಿತಾಗಿ ಉತ್ತರವನ್ನ ನೀಡಿದ್ದಾರೆ ಯತ್ನಾಳ್. ಇದರ ಜೊತೆಗೆ ವಿಪಕ್ಷವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಕುಟುಂಬ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಅಂತ್ಯ ಆಗಬೇಕು. ಸ್ವಜನ ಪಕ್ಷಪಾತಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅವಕಾಶ ಕೊಡಬೇಡಿ. ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅವರು ಕೊಟ್ಟಂತಹ ಉತ್ತರ ಇದು. ಇನ್ನು ವಿಜಯೇಂದ್ರ ಬದಲಾವಣೆ ಆಗ್ಲೇಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದಿತ್ತು. ಆ ಪಟ್ಟು ಯಾಕೆ ಅನ್ನೋದನ್ನು ಕೂಡ ಉತ್ತರದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ವಿಫಲ ಆಗಿದೆ. ಇನ್ನು ವಿಜಯೇಂದ್ರ ಬದಲಾವಣೆ ಆಗ್ಲೇಬೇಕು ಅನ್ನೋ ಪಟ್ಟಿಗೆ ಏನ್ ಕಾರಣ, ಯಾಕೆ ಆಗಬೇಕು ಅನ್ನೋ ಕುರಿತಾಗಿಯೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕಾರ್ಯಕರ್ತರ ಭಾವನೆಗಳಿಗೆ ತಕ್ಕಂತ ನಾಯಕತ್ವ ಪಕ್ಷಕ್ಕೆ ಬೇಕು. ಇದನ್ನು ಕೂಡ ಉಲ್ಲೇಖಿಸಿದ್ದಾರೆ ಯತ್ನಾಳ್. 5 ಪುಟಗಳ ವಿವರವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.